ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಹಾಯ್ ಏನಿ, ಬನ್ನಿ ಇಲ್ಲಿ ಬನ್ನಿ. ಹೇಗೆ ಕಾಣಿಸ್ತಾ ಇದ್ದಾರೆ ಎಲ್ಲ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಾಗ್ಬಿಟ್ಟವ್ರು ನಮ್ಮ ಮನೆಯವರು. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನೀವು ಆಲ್ರೆಡಿ ತಮ್ಮಲೆಲ್ಲ ನೋಡಿದ್ದೀರಾ. ಇವತ್ತಿನ ವಿಡಿಯೋ ಬಂದು ನಾನು ಹೇಳಿದ್ದೆಲ್ಲ ನನ್ನ ರೆಸೊಲ್ಯೂಷನಲ್ಲಿ ಫಸ್ಟ್ ರೆಸೊಲ್ಯೂಷನ್ ಕಾರ್ ಅಂತಲೇ ಇತ್ತು. ಇವತ್ತು ಕಾರ್ನ ತೊಗೊಂಡು ಬಂದಿದ್ದೀವಿ. ಹೊಸದಲ್ಲ, ಸೆಕೆಂಡ್ಸೇ, ಬಟ್ ನಮಗೆ ಅದು ಹೊಸದೇ ಅಲ್ವಾ. ಸೊ ಹಾಗಾಗಿ ಅದ್ರದ್ದು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ನಮ್ಮ ಮನೆ ದೇವ್ರಿಗೆ. ನಮ್ಮ ಮನೆ ದೇವ್ರು ರೇವಣಸಿದ್ದೇಶ್ವರ, ರಾಮನಗರದಲ್ಲಿ SRS ಬೆಟ್ಟ ಅಂದರೆ ಫೇಮಸ್ಸು. ನೀವು ಕೇಳಿರ್ತೀರ ಅಂದ್ಕೊಂಡಿರ್ತೀನಿ. ರಾಮನಗರದವರಾದರೆ ಕೇಳಿರ್ತೀರ, ಬೇರೆ ಕಡೆಯವರಾಗಿದ್ದರೆ SRS ಬೆಟ್ಟ ಅಂತಂದರೆ ಗೊತ್ತಾಗ್ಬಿಡುತ್ತೆ. ಸೊ SRS ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಪೂಜೆ. ಫಸ್ಟ್ ನಾವೇನೇ ಗಾಡಿ ತೊಗೊಂಡ್ರು ಅಲ್ಲಿಗೆ ಹೋಗೋದು, ಫಸ್ಟ್ ಪೂಜೆ ಮಾಡಿಸ್ಕೊಂಡು ಬರೋದು. ಹಾಗಾಗಿ ಇವತ್ತು ಸೋಮವಾರ ಅಲ್ವಾ, ಮನೆ ದೇವ್ರ ವಾರ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಈ ವರ್ಷದ ಫಸ್ಟ್ ರೆಸೊಲ್ಯೂಷನ್ನ ಫೈನಲಿ ಸಕ್ಸಸ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಆ್ಯಕ್ಚುಲಿ ನಮ್ಮ ಅಮ್ಮ ಎಲ್ಲ ಬೆಳಗ್ಬಿಟ್ಟು ದಿವಸ ಮನೆಯೆಲ್ಲ ಬೆಳಗ್ಬಿಟ್ಟು ಇಟ್ಬಿಟ್ಟು ಹೋಗಿತ್ತು. ಹರೀಶ್ ಬಂದು ವಿಭೂತಿ ಎಲ್ಲ ಇಟ್ಟು ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿದ್ರು. ಆ್ಯಕ್ಚುಲಿ ನಾನು ಮಾಡಲ್ಲ, ನೀನೇ ಮಾಡು ಅನ್ನೋ ಈ ಮಾತೇನೇ ಇಲ್ಲ. ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಮಾಡ್ಕೋ ಹರೀಶ ಅಂತಂದರೆ ಮಾಡ್ಕೊಬಿಡ್ತಾರೆ. ಆ ಥರದ್ದೇನಿಲ್ಲ ನಮ್ಮ ಮನೆಯವರು. ಸೊ ನಮ್ಮಮ್ಮ ಎಲ್ಲ ಮಾಡ್ಬಿಟ್ಟು ಹೋಗಿತ್ತಲ್ವ ಬೆಳಗ್ಬಿಟ್ಟು, ಜಸ್ಟ್ ವಿಭೂತಿ ಇಟ್ಬಿಟ್ಟು ಹೂವು ಹಾಕ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ಇತ್ತು ಬ್ಯಾಲೆನ್ಸು. ಸೊ ಇವತ್ತು ಸೋಮವಾರ ವಾರ ಬೇರೆ ಅಲ್ಲ. ಅಲ್ಲೂ ನಮ್ಮ ಮನೆಯವ್ರು ನಮ್ಮ ಮನೆಯಲ್ಲೂ ಮಾಡ್ಬಿಟ್ಟು ಬಂದಿದ್ದರು. ಇಲ್ಲೂ ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ. ಪಾಪಗೆ ಮೈ ತೊಳೆಯೋದೇ ಲೇಟ್ ಆಗಿಬಿಡ್ತಲ್ಲ. ಸೊ ಹಾಗಾಗಿ ನಾನು ಇನ್ನೂ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಒಂದು 5 ತಿಂಗಳಾಗಲಿ ಅಂತ ಸುಮ್ಮನಿದ್ದೀನಿ ನಾನು. ಇನ್ನೂ 5 ತಿಂಗಳಾದಮೇಲೆ ಪೂಜೆಗಳೆಲ್ಲ ಮಾಡೋಣ, ಇನ್ನೂ ಪೂಜೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೀವೇ ಮಾಡಿಬಿಡಿ ಅಂತಂದೆ. ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡೋ ಪೂಜೆ ಗೀಜಲ್ಲಿ ಮಾತ್ರ ನಮ್ಮ ಮನೆಯವ್ರು ಎತ್ತಿದ ಕೈ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ನಾನು ಅವ್ನಿಗೆ ಮೈ ತೊಳೆದ್ಬಿಟ್ಟು ಬಂದಿದ್ನಲ್ವ, ಅವನಿಗೆ ಹಂಗೆ ಮೈ ತೊಳೆದಿದ್ದ ತಕ್ಷಣ ಅವನು ಮಲ್ಕೊಂಬಿಟ್ಟ. ಫೀಡ್ ಮಾಡಿದ ತಕ್ಷಣ ಮಲ್ಕೊಬಿಡ್ತಾನೆ. ಅವ್ನಿಗೆ ಏನಾದ್ರು ಸ್ನಾನ ಮಾಡಿಸಿದ್ರೆ ಫೀಡ್ ಮಾಡಿದ ತಕ್ಷಣ ಅವ್ರು ಮಲ್ಕೊಬಿಡ್ತಾನೆ. ಜಸ್ಟ್ ಅವಾಗ ತಾನೇ ಎದ್ದಿದ್ದೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೆ. ಹಾಗಾಗಿ ನಾನೇ ಬಟ್ಟೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆಗ್ತಾಯಿದ್ದೆ. ನೀವು ನೋಡ್ತಾ ಇರ್ಬೋದು. ಅವ್ರಿಗೆ ಅದೇನು ಖುಷಿ ನಮ್ಮ ಮಗುನ ರೆಡಿ ಮಾಡೋದ್ರಲ್ಲಿ. ಬಂದಾಗೆಲ್ಲ ಅಷ್ಟೇ, ಅವರು ಆ ಪಾಪು ನೋಡೋಕ್ಕೆ ಬಂದಾಗಲೆಲ್ಲ ಅವನಿಗೆ ಚಡ್ಡಿ ಹಾಕೋದು, ಶರ್ಟ್ ಹಾಕೋದು ಇದನ್ನೆಲ್ಲ ಇಷ್ಟಪಡ್ತಾರೆ. ಸೊ ಅದೆಲ್ಲಿದೆ ಇದೆಲ್ಲಿದೆ. ಈಗ ಒಂದು ಪಾಪುನ ಈಚೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅಂತಂದರೆ ಎಲ್ಲ ಅವನು ಸೇಫ್ಟಿಯಾಗಿ ತೊಗೊಂಡೋಗ್ಬೇಕಲ್ಲ. ಶಾಲು ಅಥವಾ ಅವನ ಹತ್ರ ಏನಾದರೂ ಗಿಲ್ಕಿ ಎಲ್ಲ ತೊಗೋಗ್ಬೇಕಲ್ಲ. ಅಲ್ಲೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವ್ರು. ನೋಡ್ತಾ ಇರ್ಬೋದು ನೀವು, ಸಾಕಿ ಫುಲ್ಲು. ನನ್ನ ಮಗ ಟೋಪಿ ಮಾತ್ರ ಹಾಕಿಸ್ಕೊಳ್ಳಲ್ಲ ಗೈಸ್. ಎಷ್ಟು ಹಠ ಮಾಡ್ತಾನೆ ಅಂದರೆ, ಎಲ್ಲ ಥರ ಟೋಪಿ ತಂದುಬಿಟ್ಟಿದ್ದೀವಿ ನಾವಂತೂ. ಫುಲ್ ಕವರ್ ಮಾಡೋದು, ಹಾಫು ಎಲ್ಲ ಟೋಪಿ ತಂದಿದ್ದೀವಿ. ಬಟ್ ಅವನು ಹಾಕಿಸ್ಕೊಳ್ಳೋದೇ ಇಲ್ಲ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ನನಗೆ. ಎಲ್ಲ ರೆಡಿ ಮಾಡಿಬಿಟ್ಟು ಬಿಟ್ಟರು. ಅವನಿಗೆ ಒಂದು ಟೋಪಿ, ಶಾಲು ಮತ್ತು ಟವಲ್ಲು ಆ್ಯಂಡ್ ಗಿಲ್ಕಿ ಎತ್ಕೊಂಡೆ. ನನಗೆ ಸ್ವಲ್ಪ ಬಿಸಿನೀರು ಎತ್ಕೊಂಡೆ ಬಾಟಲಲ್ಲಿ. ಸೊ ಫೈನಲಾಗಿ ಇಬ್ಬರು ರೆಡಿ ಆಗಾಯಿತು. ನಾನು ಇನ್ನೂ ತಣ್ಣೀರೆಲ್ಲ ಮುಟ್ಟಿಲ್ವಲ್ಲ, ಹಾಗಾಗಿ ಸಾಕ್ಸು ಮತ್ತು ಜರ್ಕಿನೂ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಹಾಕ್ಕೋಬೇಕು ಅಂತ ಅನಿಸಿದ್ರೆ ಹಾಕ್ಕೊತೀನಿ, ಇಲ್ಲ ಅಂತಂದರೆ ಹಾಕ್ಕೊಳ್ಳಲ್ಲ. ಸಾಕ್ಸ್ ಎಲ್ಲ ಹಾಕ್ಕೊಂಡು ಅವನು ಎತ್ಕೊಂಡು ರೆಡಿ ಆದ್ವಿ. ನಾನು ಇನ್ನೂ ಏನೇನೋ ಹುಡುಕ್ತಾಯಿದ್ದೀನಿ. ಅವ್ನಿಗೆ ಎಕ್ಸ್ಟ್ರಾ ಪ್ಯಾಂಟ್ ಏನಾದರೂ ಬೇಕಾಗುತ್ತಾ ಏನು ಎತ್ತ ಅಂತ ಹೇಳ್ಬಿಟ್ಟು. ನನ್ನ ಮಗ ಇಲ್ಲಿ ಕಿರ್ಚಾಡ್ತವನೆ. ನೋಡಿ ಗೈಸ್, ನನ್ನ ಮಗ ರೆಡಿಯಾಗಿದ್ದಾನೆ. ಮೇಲೆ ಎತ್ತು ಇನ್ನೊಂದು ಸ್ವಲ್ಪ ಪೂರ್ತಿ ಕಾಣಿಸೋದು ಬೇಡವಾ. ನೋಡಿ, ಹೊಸ ಬಟ್ಟೆ ಹಾಕ್ಕೊಂಡು ರೆಡ್ ಮ್ಯಾಚಿಂಗ್. ನೋಡಿ ಹೋಗೋಣ. ಅವನಿಗೆ ನಗ ಎಲ್ಲ ಹೋಗ್ತಾಯಿದ್ದೀವಿ ಚಿಕ್ಕಿ. ಸೊ ಹೊರಡ್ತಾ ಇದ್ದೀವಿ ಇವಾಗ. ಕಾರ್ ತಗೊಂಡೋಕೆ ಹೋಗಿದ್ದಾರೆ. ಸೊ ಅಯ್ಯೋ ದೀಕ್ಷಿ ಹೇಗೆ ಕಾಣಿಸ್ತಾ ಇದ್ದೀನಿ ನನ್ನ ಮಗ ಆಪೋಸಿಟ್ ಕಲರ್. ಸೊ ಫೈನಲಿ ನಮ್ಮ ಕಾರೊಳಗಿದ್ದೀವಿ ನೋಡಿ, ನಾನು ಮತ್ತು ನಮ್ಮ ಮಗ. ಅಲ್ಲ, ನಾನು ಇದನ್ನೆಲ್ಲ ಕಟ್ ಮಾಡ್ತೀನಿ. ಅವನಿಗೆ ನಿದ್ದೆ ಬರ್ತಾ ಐತೆ.
ಸೊ ಆ್ಯಕ್ಚುಲಿ ಕಾರ್ನ ನಾವು ಅವತ್ತು ನಮ್ಮ ಮಗನಿಗೆ 3.5 ಮಂತ್ದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಬರಕ್ಕೆ ಹೋಗಿದ್ವಲ್ಲ, ಅವತ್ತು ಬೆಳಗ್ಗೆ ಹೋಗಿ ಇಸ್ಕೊಂಡು ಬಂದರು ಅನಿಶ್ಚಯ. ಸೊ ಈ ಕಾರ್ನ ಕೊಡೋರು ಅವತ್ತು ಎಲ್ಲೋ ಹೋಗ್ಬೇಕಿತ್ತಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋದರು. ಹಾಗಾಗಿ ಅವತ್ತು ಪೂಜೆ ಮಾಡ್ಸೋಕ್ಕಾಗಲಿಲ್ಲ, ಇನ್ನೂ ಧನುರ್ಮಾಸ ಇತ್ತು. ಸೊ ಹಾಗಾಗಿ ಧನುರ್ಮಾಸ ಇವತ್ತು ಮುಗೀತದಲ್ವಾ, ಇವತ್ತು ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನಾನು ಈ ಕಾರ್ದು ಸಿಸ್ಟಮ್ನ ನಾನೇ ಬೇಡ ಅಂತ ತೆಗೆಸ್ಬಿಟ್ಟಿದ್ದೀನಿ ಗೈಸ್. ಯಾಕಂದರೆ ಅದು ಬರೀ ಸಿಸ್ಟಮ್ ಇತ್ತು, ಅಂದರೆ ಬರೀ ಹಾರ್ಡ್ ಬರುತ್ತಲ್ಲ ಅದು. ನಾನು ಈ ಕಾರ್ಗೆ ಅದೇ ಬ್ಲೂಟೂತ್ ಕನೆಕ್ಟ್ ಬರುತ್ತೆ ಗೊತ್ತಾ, LED TV ಥರ ಚಿಕ್ಕದು. ಸೊ ಅದನ್ನು ಹಾಕ್ಸೋಣ ಅಂತೇಳ್ಬಿಟ್ಟು ಮೆಜೆಸ್ಟಿಕ್ ಮೀನ್ಸ್ ಮಾರ್ಕೆಟ್ ಕಡೆ ಎಲ್ಲಾದರೂ ಹೋದಾಗ ನಮ್ಮ ಮನೆಯವ್ರು ಹೋಗ್ತಿರ್ತಾರಲ್ವ, ಆವಾಗ ತರ್ಸೋಣ ಅಂತೇಳ್ಬಿಟ್ಟು ನಾನೇ ಬೇಡ ಅಂತ ಹೇಳ್ಬಿಟ್ಟು ತೆಗೆಸ್ಬಿಟ್ಟೆ. ನೀವು ಗಮನಿಸ್ತಿರ್ಬೋದು ಅಲ್ಲಿ ಖಾಲಿ ಇದೆ, ನಿಮ್ಮ ಮ್ಯೂಸಿಕ್ ಸಿಸ್ಟಮ್ ಖಾಲಿ ಇದೆ. ಸೊ ಹೊಸ್ದಾಗಿ ಅದೊಂದು ಈ ಕಾರಲ್ಲಿ ನನಗೆ ಇಷ್ಟ ಆಗಲಿಲ್ಲ, ಹಳೇದು. ಸೊ ಹಾಗಾಗಿ ನಾನು ತೆಗೆಸ್ಬಿಟ್ಟು ಹೊಸದು ಹಾಕ್ಸೋಣ ಅಂತ. ಸೊ ಇವತ್ತು ಸೋಮವಾರ ಅಲ್ವಾ, ಸ್ವಲ್ಪ ಜನನೂ ಇದ್ದರು. ನೀವು ನೋಡ್ತಾ ಇರ್ಬೋದು, ಹತ್ತುತ್ತಾ ಇದ್ದಾರೆ ಜನ. ನಮಗೆ ಕಾಣಿಸ್ತಾ ಇದೆ, ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ಜನ ಇದ್ದಾರೆ. ಇಲ್ಲಿ ಕೆಳಗಡೆ ಮಾಡಿಸ್ಬಿಟ್ಟು ಆಮೇಲೆ ಮೇಲೆ ಹೋಗೋಣ. ಅಷ್ಟೊಂದೇನು ಜನ ಇಲ್ಲ ಅನ್ಕೋತೇನೆ. ಅವ್ರು ಪೂಜೆ ಮಾಡ್ಸಕ್ಕೆ ನಿನ್ಸವ್ರೇನೋ ಅನಿಸುತ್ತೆ. ಹೌದಾ, ಹೇಳಿ ಮುಂದೆ ಹೋಗಿ ತೆಗಿರಿ ಅಂತ. ಯಾವನಿಲ್ಲ ಇದರಲ್ಲಿ. ಯಾರು ಇದರಲ್ಲಿ ಯಾರು ಇಲ್ಲ ಕಣ. ಟಿಕೆಟ್ ತಗೋಬೇಕಾ ಅಲ್ಲಿ? ತಗೊಂಡಿ. ಸೊ ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ನನ್ನ ಮಗನಿಗೆ ಮನೆ ದೇವರು ಮುಡಿ ಕೊಡಿಸ್ಬೇಕು ಇಲ್ಲೇ ಬಂದು, ಆ್ಯಕ್ಚುಲಿ 1 ವರ್ಷ ಆದಮೇಲೆ. ಸೊ ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಟಿಕೆಟ್ ತೊಗೊಂಡು ಪೂಜೆ ಮಾಡಿಸ್ಬೇಕಂತ ಇಲ್ಲಿ ಹಾಕ್ಲಿಸ್ತಾ ಇದೆ. ಮನೆ ದೇವರು ಚಾಮಿ ಕೈ ಮುಕ್ಕೊಡು ಮಗನೆ. ಚಾಮಿಗೆ ಕತ್ಲೆ ಕಾಣಿಸ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಯಾಕೆ ಯಾಕೆ ಅವ್ರು ಎತ್ತಲ್ವಂತ? ಮತ್ತೆ ಏನು ಮಾಡ್ಕೊಂಡವ್ರೆ? ಯಾರು ಇಲ್ಲ ಕಾರಲ್ಲಿ. ಸೊ ಆ್ಯಕ್ಚುಲಿ ನಾವು ಪೂಜೆ ಸಾಮಾನೆಲ್ಲ ಮನೆಯಿಂದನೇ ತಂದಿದ್ವಿ. ಅಲ್ಲೇ ದೇವಸ್ಥಾನದ ಹತ್ರ ಏನೂ ತೊಗೊಂಡಿಲ್ಲ. ತಟ್ಟೆ ಕೂಡ ಅಲ್ಲಿ ಮನೆಯಿಂದನೇ ತಂದಿದ್ವಿ. ಸೊ ನಾನು ಪಾಪುನ ಎತ್ಕೊಂಡಿದ್ನಲ್ವ, ಹಾಗಾಗಿ ನಾನೇ ರೆಡಿ ಮಾಡ್ಕೊತೀನಿ, ನೀನು ಕೂತ್ಕೋ ಆರಾಮಾಗಿ ಅಂತ ಹೇಳಿದ್ರು. ಸರಿ ಆಯಿತು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ರೆಡಿ ಮಾಡಿಸ್ಬಿಟ್ಟು ತಟ್ಟೆಗೆಲ್ಲ ಹಾಕ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ನನ್ನ ಮಗ ನಾನು ರೀಸೆಂಟಾಗಿ ಗಮನಿಸ್ತಿರೋದು, ಅವನಿಗೆ ತಟ್ಟೆ ಬಿದ್ದರೆ ಅಥವಾ ಮಿಕ್ಸಿ ಸೌಂಡ್ ಆಗ್ತಿದ್ರೆ, ಗಂಟೆ ಹೊಡೆದ್ರೆ ಈ ಥರ ಅಳ್ತಾನೆ. ನೀವು ನೋಡ್ತಾ ಇರ್ಬೋದು, ನಾನು ಝೂಮಲ್ಲಿ ತೋರಿಸಿದ್ದೀನಿ ನಿಮಗೆ. ಯಾರೋ ಅಲ್ಲಿ ಗಂಟೆ ಹೊಡೆದ್ರು ಬಂದ್ಬಿಡ್ತು ಅಳಕ್ಕೆ ಕಣ್ಣೀರು ಅವನಿಗೆ. ನಾನು ಅವಾಗ ಅಂದ್ಕೊಂಡೆ, ಓ ಜಾಸ್ತಿ ಸೌಂಡ್ ಮಾಡಿದ್ರೆ ಆಗಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು. ಸೊ ಈ ಯಾರ ಏನಾಯ್ತು ಅಂತಂದರೆ, ತಂದ್ಬಿಟ್ಟು ಅವ್ರು ನಮ್ಮ ಮನೆಯವರು ಅದಕ್ಕೆ ಇನ್ನೊಂದು ಸ್ವಲ್ಪ ಉದ್ದುದು ಏನದು ಏನಿದೆ ಮೀನ್ಸ್ ದಾರ ಇದ್ದಿದ್ದರೆ ಉದ್ದು ಕಟ್ಟೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದರು. ಬಟ್ ಅದು ಅಲ್ಲಿಂದ ಈ ಎಡ್ಜಿಂದ ಆ ಎಡ್ಜಿಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಅವ್ರು ಅದಕ್ಕೆ ನೋಡ್ತಾ ಇದ್ದಾರೆ ಹೆಂಗೆ ಕಟ್ಟಲಿ ಅಂತ. ಸೊ ಆಮೇಲೆ ಐನೋರು ಹೂವನ್ನೇ ಸ್ವಲ್ಪ ಚೆನ್ನಾಗಿ ಕೆಳಗಡೆ ಎಳ್ಬಿಟ್ಟು ಮಂದವಾಗಿ ಕೆಳಗಡೆನೇ ಅವರೇ ಬಂದು ಕಟ್ಟಿದ್ರು. ಇವರು ಈ ಕಡೆ ಕಟ್ಟಿದ ನೀವು ನೋಡ್ತಾ ಇರ್ಬೋದು, ಇವ್ರು ಈ ಕಡೆ ಕಟ್ಟಿದ್ರು. ಆ ಕಡೆ ಕಟ್ಟಕ್ಕೆ ಹೋದರೆ ದಾರ ಸಾಲ್ಟೇಜ್ ಆಗ್ತಾಯಿತ್ತು. ಇಲ್ಲಾಂತಂದರೆ ಆ ಡಿಕ್ಕಿ ಏನಿರುತ್ತೆ ಅದಕ್ಕೆ ಕ್ಲೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಐನೋರು ಬಂದು ಕಟ್ಟಿದ್ರು. ಸೊ ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬರು ಯಾರೋ ಕಾರ್ ಪೂಜೆ ಮಾಡಿಸ್ತಾಯಿದ್ರು, ಎಲ್ಲೋ ಬೋರ್ಡ್ ಅದು. ಸೊ ನಾವಿವಾಗ ತೊಗೊಂಡಿರೋದು ಟಾಟಾ ಕಂಪ್ನಿದು. ಸೊ ಏನು ಹೇಳಿದ್ರೆ, ನಮ್ಮ ಮನೆಯವ್ರಿಗೆ ಟಾಟಾ ಕಂಪ್ನಿ ಮೇಲೆ ಏನು ಲವ್ ಅನ್ನೋದು ಗೊತ್ತಿಲ್ಲ. ನಮ್ಮ 2-3 ಕಾರೂ ಟಾಟಾದೇ ತೊಗೊಂಡಿರೋದು. ಈ ಸಲಿನೂ ನಾವು ಟಾಟಾ ಕಂಪ್ನಿಲೇ ತೊಗೊಂಡಿರೋದು. ಸೊ ಫೈನಲಿ ನಾವು ಅಂದ್ಕೊಂಡಂಗೆ, ನಾವಿಷ್ಟಪಟ್ಟಂಗೆ
ಕಾರ್ನ ತೊಗೊಂಡ್ವಿ. ಮೂವ್ ಮಾಡ್ತೀಯಾ? ಸೊ ಇವಾಗೆಲ್ಲ ಟಿಕೆಟ್ದು ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಗೈಸ್. 70 ರುಪೀಸ್ ಮಾಡಿಬಿಟ್ಟಿದ್ದಾರೆ ಕಾರ್ ಪೂಜೆ ಮಾಡೋಕ್ಕೆ. ಆ್ಯಂಡ್ ಆಲ್ಸೋ ಇಲ್ಲಿ 40 ರುಪೀಸ್ ಮಾಡಿಬಿಟ್ಟಿದ್ದಾರೆ ಮೇಲೆ ಹೋಗೋಕ್ಕೆ. ನಾವು ಮಧ್ಯದವರೆಗೂ ಹೋಗ್ಬೋದು SRS ಬೆಟ್ಟದಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತಲ್ಲ. ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ವಾ, ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಬರೋಣ ಅಂತೇಳ್ಬಿಟ್ಟು ಹೋದ್ವಿ. ಮೇಲೇನು ಹೋಗಲಿಲ್ಲ ನಾನು, ನನ್ನ ಕೈಲಿ ಹತ್ತಕ್ಕಾಗಲ್ವಲ್ಲ. ಸೊ ನಾನು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಅವರೂ ಹೋಗು ಅಂತ ಹೇಳ್ದೆ ನಾನು ಆ್ಯಕ್ಚುಲಿ. ಬೇಡ ನೀವಿಬ್ಬರು ವೆಯ್ಟ್ ಮಾಡ್ತಿರ್ತೀರಾ, ಬೇಡ ನಾನು ಇನ್ನೊಂದ್ಸಲ ಬಂದಾಗ ಹೋಗೋಣ, ಎಲ್ಲಿ ಹೋಗ್ಬಿಡ್ತಾರೆ ದೇವ್ರು, ನಮ್ಮ ಮನೆ ದೇವ್ರು ನನಗೆ ಗೊತ್ತು ನಾವೇನು ಅಂತ ಹೇಳ್ಕೊಂಡು ಹಾಗೆ ಮಾತಾಡಿಕೊಂಡು ಅವ್ರು ಪಾಪನ ಎತ್ಕೊಂಡಿದ್ರು. ಸೊ ನೀವು ನೋಡ್ತಾ ಇರ್ಬೋದು, ಅವನು ಸುತ್ತಮುತ್ತ ಗಮನಿಸ್ತಾನೆ ಗೈಸ್. ಅವನು ಸಿಕ್ಕಾಪಟ್ಟೆ, ಅವನು ಕಾರಲ್ಲೂ ಅಷ್ಟೇ ನಿದ್ದೆ ಮಾಡಲ್ಲ ಯೂಶ್ವಲಿ, ಓಡಾಡ್ಕೊಂಡು ನಿದ್ದೆ ಮಾಡಿಸ್ಬೇಕು ಅವನ್ನ. ನೀನು ಇಲ್ಲಿ ಮಾತ್ರ ಸಖತ್ತಾಗಿ ಕಾಣಿಸ್ತದೆ ಶಿವನ ಲಿಂಗ. ಸೊ ಹಾಗಾಗಿ ಒಂದು ಝೂಮ್ ಮಾಡಿಕೊಂಡೆ ಇಲ್ಲಿ ಅಂತ. ಸೊ ನಂದೊಂದು ಫೋಟೋ ತೆಗಿ, ನಂದು ನನ್ನ ಮಗಂದು ಫೋಟೋ ತೆಗಿ ಹಿಂದೆಯಿಂದ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ರು. ಹಾಗಾಗಿ ಹಂಗೆ ಒಂದು ಫೋಟೋ ತೊಗೊಂಡು ಸುತ್ತ ನಮ್ಮ ರಾಮನಗರ ಏನು ಸ್ಪೆಷಲ್ ಅಂತಂದರೆ ಬೆಟ್ಟ ಅಲ್ವಾ. ಯಾವ ಕಡೆ ನೋಡಿದ್ರು ಬೆಟ್ಟ. ಹಸಿರುಗೆ ಮಾತ್ರ ಕಮ್ಮಿ ಇಲ್ಲ, ಬೆಟ್ಟಕ್ಕೆ ಕಮ್ಮಿ ಇಲ್ಲ. ನಾವು ಮಾತ್ರ ಸೇಫ್ಟಿಯಾಗಿರ್ಬೋದು ರಾಮನಗರ ಜನಗಳು ಮಾತ್ರ. ಗಂಧ ವಿಭೂತಿ ಇಲ್ವಲ್ಲ, ಅವ್ರು ಇಕ್ಕಿಲ್ವಲ್ಲ, ಎತ್ಬಿಟ್ಟವ್ರಲ್ಲ. ನೆಕ್ಸ್ಟ್ ಮುಡಿ ಕೊಡ್ಸೋಕ್ಕೇನೆ ಬರೋದಾ ಪಕ್ಕ? ಮುಡಿ ಕೊಡಿಸ್ಕೊಂಡು ಏನೋ ಒಂದು ಅರ್ಕೆ ಅದಲ್ಲ, ಏನು ನಿಂದು ಆಗಲ್ವಾ? ನಿನ್ನ ಕೈಲಿ ಅದೇ ನಾನು ಅನ್ಕೊಂಡಿದ್ದೀನಿ ನಿನ್ನ ಕೈಲಿ ಮಾಡೋಣ ಅಂತ. ಆಯ್ತು ಕಣಪ್ಪ, ಈಗ ನನ್ನ ಮಗಂಗೋಸ್ಕರ ಅಷ್ಟು ಮಾಡಲ್ವ ನಾನು? ಊಟ ಕೊಡ್ತಾ ಇಲ್ವಾ? ಮನೇಲಿ ಮಲ್ಕೊತಾನೆ, ಊಟ ಮಾಡ್ಕೋಬೇಕಷ್ಟೆ ನಿಧಾನಕ್ಕೆ. ಇದು ಬಿಟ್ಬಿಡು, ಬೇಡ ಇದು ಅದು ಸಮೇತ ಎತ್ಕೊ ಸಾಕು, ಬಟ್ಟೆ ಸಮೇತ ಮೇಲೆ ಮುಚ್ಕೊಳಕ್ಕೆ ಮಲ್ಗಿರ್ತಾನಲ್ಲ, ಬೇಡವಾ? ಸೊ ನಾವು ಪ್ರತಿ ಸಲ ನಾವು SRS ಬೆಟ್ಟಕ್ಕೆ ಹೋದಾಗ ಊಟ ಮಾತ್ರ ಪ್ರಸಾದನ ಮಿಸ್ ಮಾಡದೆ ತಿನ್ಕೊಂಡು ಬರ್ತಿದ್ವಿ. ಸೊ ಈ ಸಲಿನೂ ಅಷ್ಟೇ, ನಿನ್ನ ಹರೀಶ ನಾನು ಎತ್ಕೊತೀನಿ, ನೀನು ಆರಾಮಾಗಿ ಊಟ ಮಾಡು ಅಂತಂದರು. ಸೊ ಅನ್ನ ಸಾಂಬಾರು ಮತ್ತು ಬೆಲ್ದನ ಮಾಡಿದ್ರು, ತೃಪ್ತಿಯಾಗಿ ತಿನ್ಕೊಂಡು. ನನಗೆ ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ತಿಂದೇ ಬಂದರೆ ನನಗೇನೋ ಮಿಸ್ ಅನ್ನಿಸ್ತದೆ. ಸೊ ನೀ ಕೈ ತೊಳ್ಕೊಬಿಡು, ನಾನು ಎತ್ಕೊಂಡು ಹೋಗ್ತೀನಿ ಅಂತಂದರು. ಇಷ್ಟು ಗಂಟೆ ಮಲಗಿದ ನನ್ನ ಮಗ. ಊಟಕ್ಕೆ ಹೋಗಿದ್ವಲ್ಲ ಅವಾಗ ತಟ್ಟೆ ಸೌಂಡ್ ಮಾಡಿಬಿಟ್ರು, ಎದ್ಬಿಟ್ಟ ಸ್ವಾಮಿ. ಅದನ್ನ ಲಿಕ್ಕು ಹಿಂದಕ್ಕೆ, ಅವನೇನು ಮಲ್ಕೊಳ್ಳಲ್ವಲ್ಲ, ಮನೆಗೆ ಹೋಯ್ತವಲ್ಲ. ಏನಪ್ಪ ಸ್ಮೈಲ್ ಕೊಡ ನೋಡೋಣ, ಯಾರದ್ದು? Take this. ಫೈನಲಿ ಪೂಜೆ ಗೀಜೆ ಎಲ್ಲ ಆಯಿತು. ಸೊ ಮೇಲಕ್ಕೆ ಹೋಗೋಕ್ಕಾಗಿಲ್ಲ, ಇವನು ಇಟ್ಕೊಂಡು ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಕೆಳಗಡೆ ಪೂಜೆ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಮಲಗಿದ್ದ ಎಷ್ಟೊತ್ತರ್ಗು ಎದ್ಬಿಟ್ಟವನಿ. ಸೌಂಡ್ಗೆ ಅಲ್ಲಿ ಊಟದ ತಟ್ಟೆ ಎಲ್ಲ ಸೌಂಡ್ ಮಾಡಿದ್ರಲ್ಲ ಅವಾಗ ಎದ್ಬಿಟ್ಟ. ಇಲ್ಲ ಅಂತಂದರೆ ಹಿಂದೆ ಕುತ್ಕೊಂಡು ಮಲಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಎದ್ಬಿಟ್ನಲ್ಲ, ಅದಕ್ಕೆ ಮುಂದೆ ಬಂದೆ. ಚಿಕ್ಕ ಇವತ್ತೇ ಟೋಪಿ ಹಾಕ್ಸ್ಕೊಂಡಿರೋದು ಅವನು.
ನನ್ನ ಮಗನಿಗೆ ಅಲ್ಲಿ ಕಾರಲ್ಲಿ ಕೂತ್ಕೊಳ್ಳೋಕೆ ಆಗಲಿಲ್ಲ ಗೈಸ್. ಮನೆಗೆ ಬಂದು ಹಿಂಗೆ ಹಾಕಿದ ತಕ್ಷಣ ಅವ್ನು ಖುಷಿ ನೋಡಬೇಕು, ಏನು ಮೈ ಮುರಿದಿದ್ದು. ಹಳೆ ಅವತಾರಕ್ಕೆ ಬಂದ್ಬಿಡ್ಬೇಕು ಅವನು, ಏನೇ ಆಗಿಬಿಡ್ಲಿ ಅವ್ನು ಹಳೆ ಅವತಾರಕ್ಕೆ ಬಂದ್ಬಿಡ್ಬೇಕು ಚಿನಿ ಮಗ. ಅಲ್ಲಪ್ಪ ಅಲ್ಲಪ್ಪ ಅಲ್ಲಪ್ಪ. ಬೇಡ ಬೇಡ, ಬಾಯಿಗೆ ಹಾಕೋಬಾರ್ದು. ಬಿಡು ಬಿಡು ಬಿಡ ಮಗನೇ. ನೋಡು ಬೇಡ ಬಿಡು. ಸೊ ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾರ್ ಬಗ್ಗೆ ಹೇಳೋದಾದರೆ, ಆ್ಯಕ್ಚುಲಿ ನಾವು 2-3 ಕಾರ್ನ ಕೊಟ್ಬಿಟ್ವಿ. ಎಲ್ಲೋ ಬೋರ್ಡ್ ಇತ್ತು ನಮ್ಮ ಹತ್ರ, ನಮ್ಮ ಹಳೆ ಕಾರ್ಗಳೆಲ್ಲ ಎಲ್ಲೋ ಬೋರ್ಡು. ಸೊ ಈ ಸಲ ನಾವು ಓನ್ ಯೂಸಿಗೆ ತೊಗೊಳ್ಳೋಣ ಅಂತೇಳಿ ವೈಟ್ ಬೋರ್ಡ್ ತೊಗೊಂಡಿರೋದು. ನಮ್ಮದು 2 ಕಾರೂ ವೈಟ್ ಕಲರೇ ಇತ್ತು. ಈ ಸಲ ಬೇರೆ ಕಲರ್ ತೊಗೊಳ್ಳೋಣ ಅಂಥೇಳಿ ಈ ಕಲರ್ನ ತೊಗೊಂಡಿರೋದು. ಆ್ಯಂಡ್ EMI ಹಾಕಿಸ್ಕೊಳ್ಳೋಣ ಅಂತ ನೋಡಿದ್ವಿ, ಬೇಡ ಫುಲ್ ಕ್ಯಾಶೇ ಕೊಟ್ಟು ತೊಗೊಬಿಡೋಣ ಅಂತೇಳ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡ್ವಿ. EMI ಏನು ಹಾಕಿಸ್ಕೊಳ್ಳಿಲ್ಲ ನಾವು. ಸೆಕೆಂಡ್ಸ್ಗೂ EMI ಹಾಕಿಸ್ಕೊಂಡು ಬಡ್ಡಿ ಕಟ್ಕೊಂಡು ಅದಕ್ಕೆ ಬಡ್ಡಿ ಕಟ್ಕೊಂಡು ಏಂತಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಬಿಟ್ಟು 2 ಲಕ್ಷದ ಒಳಗಡೆ ಮುಗ್ದೋಗ್ಬಿಡ್ತಾಯಿತ್ತು ನಮಗೆ. ಆ್ಯಕ್ಚುಲಿ ನಮ್ಮ ಹಳೆಯ ಕಾರುಗಳೆಲ್ಲ ಇವಾಗ ಒಂದು ಸ್ವಲ್ಪ ಮುಂದೆ ಹೋಗಿದ್ದೀವಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ತೊಗೊಳ್ಳೋಣ ಅಂಥೇಳಿ ನೋಡೋಣ. ಇದು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.